ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ವಲಸೆ ತಪ್ಪಿಸಲು ರ್ಯಾಪಿಡ್ ಕೇಳ್ತಾ ಇದ್ದಾರಂತೆ. ಯಾರು? ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿಯವರು. ವಲಸೆನಿಗೆ ಹೆಂಗೆ ತಪ್ಪಿಸ್ತಾರೆ ಇದರಿಂದ? ನೀತಿ ಆಯೋಗದ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಬೇಡಿಕೆ ಇಟ್ಟಿದ್ದಾರಂತೆ. ನಮಗೆ ಒಂದಷ್ಟು ಅನುಕೂಲ ಆಗೋ ರೀತಿ ಕೆಲಸಗಳನ್ನ ಮಾಡಿಕೊಡಿ ಹಿಂಗಂತ. ಅರ್ಥ ಆಯ್ತಾ? ರಾಜ್ಯದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದರೂ 4 ಜನ. ಮತ್ತು ರಾಮ್ಜಿಗೆ ಅನುದಾನ ಹೆಚ್ಚಿಸಲು ಕೋರಿ ಪತ್ರ. ಅಮೇರಿಕ ಗುಂಡಿಗೆ 3 ಜನ ಬಲಿ. ಭಾರತದ 3 ಜನ ಬಲಿ. ಏನು ಮಾಡೋಕ್ಕಾಗಲ್ಲ, ಹಾಗೇ ಆಗುತ್ತೆ. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ದಿಲ್ಲಿನಲ್ಲೇ ಕೂತ್ಬಿಟ್ಟಿದ್ದಾರೆ. ಅವ್ರದ್ದು ಸುದ್ದಿಗಳು ತಿಳ್ಕೊಳಕ್ಕೂ ಆಯ್ತಾ ಇಲ್ಲ. ಪತ್ರಕರ್ತರ ಹತ್ರ ಅವರು ಬರ್ತಾ ಇಲ್ಲ, ಎಲ್ಲೂ ಸುದ್ದಿಗೋಷ್ಠಿ ನಡೆಸ್ತಾ ಇಲ್ಲ ಅವರು. ಅದರಿಂದ DK ಶಿವಕುಮಾರ್ ಅವರ ಸುದ್ದಿ ಕಡಿಮೆ ಆಗಿರುತ್ತೆ. ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಡೀತಕ್ಕಂಥ ಸುದ್ದಿ ಯಾತಪ್ಪ ಅಂದರೆ ಜಮೀರ್ ಅಹಮದ್ಗೆ ಮಂತ್ರಿ ಸ್ಥಾನ ಇಲ್ಲ ಗೊತ್ತಿರೋದೆ ಎಲ್ಲರಿಗೂ. ಯಾಕೆ? ದಾವಣಗೆರೆ ಎಲೆಕ್ಷನ್ನಲ್ಲಿ ಅವ್ರದ್ದೊಂದು ಕ್ಯಾಸಿಡ್ ಓಡಾಡ್ತಾ ಇದೆ. ಆ ಕ್ಯಾಸಿಡಿಂದ ಅದು ಹೈಕಮಾಂಡ್ವರೆಗೂ ಹೋಗಿರೋದ್ರಿಂದ ಏನಾಗಿದೆ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲ್ಲ ಹಂಗಂತ ಡಿಸೈಡ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಕೊಡಲ್ಲ ಅಂತ ಹೇಳೋರೆ ಅಂತ. ರಾಜ್ಯದ ಮುಖ್ಯಮಂತ್ರಿಯವರು ಮೊದಲೇ ಅವ್ರು ಕಂಡ್ರೆ DK ಅವ್ರನ್ನ ಜಮೀರ್ ಅಹಮದ್ ಕಂಡ್ರೆ ಆಗಲ್ಲ. ಅದರಿಂದ ಅವರು ಕೂಡ ಅದ್ರ ಬಗ್ಗೆ ಯಾವುದು ಜಾಸ್ತಿ ತಲೆ ಕೆಡಿಸ್ಕೋತಾ ಇಲ್ಲ. ಸಿದ್ದರಾಮಯ್ಯನಿಗೂ ಕೂಡ ಈಗ ಅವರು ಬೇಸರ ಮಾಡಿದರಂತೆ. ಯಾರು? ಜಮೀರ್ ಅಹಮದ್ ಅವರು ಕೋಪಗೊಂಡಿದ್ದಾರೆ. ಜಮೀರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆಂಬಲವಿಲ್ಲ. ಹಂಗಾಗಿ ಜಮೀರ್ ಅಹಮದ್ಗೆ ಮಂತ್ರಿ ಪದವಿ ಸಿಕ್ಕೋದು ಡೌಟು. ಮತ್ತು ಇನ್ನುಳಿದ 20 ಜನರಿಗೆ ಮಂತ್ರಿ ಸ್ಥಾನ ಹಂಚಬೇಕು ಅಂತಂದರೆ 18ನೇ ತಾರೀಕು ಎಲೆಕ್ಷನ್ ಇದೆ. 18ನೇ ತಾರೀಕು ಎಲೆಕ್ಷನ್ ಆದಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಿನ ಪ್ರಕಾರ ಜಮೀರ್ ಅಹಮದ್ ಅವರು ಮತ್ತು ಇವರು ಎಲ್ಲ ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಜಮೀರ್ ಅಹಮದ್ಗೆ ಮಂತ್ರಿ ಪದವಿ ಕೊಡಿ ಅಂತ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಗಲಾಟೆ ಮಾಡ್ತಾಯಿದ್ದಾರೆ. ಜಮೀರ್ಗೆ ಯಾವುದೇ ಕಾರಣಕ್ಕೂ ಮಂತ್ರಿ ಪದವಿನಿಗೆ ತಪ್ಪಿಸ್ಬಾರ್ದು, ಕೊಟ್ಟೇ ಕೊಡಬೇಕು ಅಂತ ಇದನ್ನು ಮಾಡ್ತಾಯಿದ್ದಾರೆ. ಜಮೀರ್ ಅಹಮದ್ಗೆ ಮಂತ್ರಿ ಸ್ಥಾನ ಕೊಟ್ಟರೆ ಬೇರೆ ಮಂತ್ರಿಗಳೆಲ್ಲ ಏನಾಗ್ತಾರೆ, ವೀಕ್ ಆಗ್ತಾರೆ. ಕಾರಣ ಹೆಂಗೆ ವೀಕ್ ಆಗ್ತಾರೆ ಅಂತಂದರೆ, ಇನ್ನೂ ಒಂದು ದಿವಸ ಯಾವುದಾದ್ರು ಈ ಥರ ತಪ್ಪುಗಳನ್ನ ನಾವು ಮಾಡ್ಬೋದು ಅಂತ ಆಯ್ತದೆ ಅಂತ ವೀಕ್ ಆಗ್ತಾರೆ ಅಂತ ಅವ್ರಿಗೆ ಕೊಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮುಂದಿನ ಇದರಲ್ಲಿ ಏನೋ ಮಂತ್ರಿಮಂಡಲದ ಸಂದರ್ಭದಲ್ಲಿ ಕೊಡ್ಬೋದೋ ಏನೋ ಗೊತ್ತಿಲ್ಲ. ಆದರೆ ಮುಂದೆ ಇನ್ನು ಬೇರೆಯವರು ಇರೋದು 20 ಸೀಟು, ಕಾಯ್ತಾ ಇರೋರು 40 ಜನ ಮಂತ್ರಿಗಳಾಗುವ ಲೀಸ್ಟ್ ಇದೆಯಂತೆ. DK ಶಿವಕುಮಾರ್ ಯಾರ್ಯಾರಿಗೆ ಸಮಾಧಾನ ಮಾಡ್ತಾರೆ ಗೊತ್ತಿಲ್ಲ. 20 ಜನಕ್ಕೆ ಕೊಡೋದು, 40 ಜನ ಇದ್ದರೆ ಹೆಂಗೆ ಕೊಡೋದು? ಇಬ್ಬರಿಗೊಂದು ಯಾವುದು ಹಂಗಾರು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಇಬ್ಬರಿಗೂ ಒಂದನೇ ಇಬ್ಬರಿಗೆ ಹಂಚ್ಬಿಟ್ರೆ ಸಾಲ್ವೇಷನ್ ಆಗೋಗ್ಬಿಡುತ್ತೆ. ಈಗ 4 ಜನ ಮಂತ್ರಿ ಪದವಿಗಳು ನಂಗೆ ಬೇಡ ಹಂಗಂತ ಹೇಳ್ಕೊಂಡು ಯಾರು ಕೃಷ್ಣ ಬೈರೇಗೌಡ, ಮುನಿಯಪ್ಪ ಮತ್ತು ಜಾರ್ಜು ಮತ್ತು ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ 5 ಜನ ವಿರೋಧ ಆಗ್ಬಿಟ್ಟಿದ್ದಾರೆ. ಯಾರಿಗೆ ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಬೇರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಯಿಂದ ತಕ್ಷಣವೇ ನಾನು ಮಂತ್ರಿ ಆಗಿಬಿಟ್ಟಿದ್ದೀನಿ ಅಂತಂತ ತಕ್ಷಣವೇ, ಅದು ಯಾವುದು ಪೊಲೀಸ್ಗೆ ಗೃಹ ಮಂಡಳಿ ಸಿಕ್ಕಿರೋದ್ರಿಂದ ಅವರ ದರ್ಬಾರೇ ಬೇರೆ, ಅವರ ವಾಕ್ಚಾತುರ್ಯನೇ ಬದಲೇ ಆಗ್ಬಿಟ್ಟಿದೆ. ಏನು ಅಂದರೆ ಕಾನೂನು ಪುಸ್ತಕ ಓದಂಗಿಲ್ಲ, ಏನಿಲ್ಲ. ಕಾನೂನು ಮತ್ತು ಸ್ವಯಂ
ಘೋಷಿತ ಆಗಿರ್ತಕ್ಕಂಥ ವಿಚಾರಗಳು ಏನು ಅಂತಲೂ ತಿಳ್ಕೊಳ್ಳೋದೇ ಮಾತಾಡ್ತಾ ಇದ್ದಾರೆ. ಅದಾಗಲೇ 100 ವರ್ಷದ ಹಿಂದೆ ಬ್ರಿಟಿಷ್ನವರಿದ್ದಾಗ ಸಂಘ RSS ಸಂಘ ರಿಜಿಸ್ಟ್ರ್ ಆಗಿದ್ದು. RSS ಸಂಘ ರಿಜಿಸ್ಟ್ರ್ ಆಗಿ 100 ವರ್ಷ ಆಗೋಯ್ತು ಬ್ರಿಟಿಷರ ಕಾಲದಲ್ಲೇ. ಮತ್ತೆ ಅದನ್ನು ಬ್ರಿಟಿಷರಾದ ಮೇಲೆ ದೇಶದಲ್ಲಿ ಕಾನೂನು ಮತ್ತು ಅಂಬೇಡ್ಕರ್ರ ಕಾನೂನು ಪುಸ್ತಕ ಬದಲಿ ಆದಮೇಲೂ ಕೂಡ ಅದನ್ನು ಯಾರೂ ಕೇಳಲಿಲ್ಲ. ಆವಾಗಲೂ ಅದು ಕೇಳೋಕ್ಕೂ ಆಗಲ್ಲ. ಯಾಕೆ ಹೆಂಗಂತಂದರೆ ನಾನು ಹೇಳಿದ್ನಲ್ಲ, ನೆನ್ನೆನೇ ಹೇಳಿದ್ದೆ, ನೆನ್ನೆ ವಿಡಿಯೋದಲ್ಲೂ ಒಂದು ಹೇಳಿದ್ದೀನಿ. ಸ್ವಯಂ RSS ಅಂದರೆ ಸ್ವಯಂ ಸೇವಕ ಸಂಘ, ಸ್ವಯಂ ಸೇವಾ ಸಂಘ. ಸ್ವಯಂ ಸೇವಾ ಸಂಘದಲ್ಲಿ ಯಾರು ಬೇಕಾದ್ರೂ ಚಾಲ್ತಿಯಲ್ಲಿರ್ಬೋದು. ಮೆಂಬರ್ಶಿಪ್ ಆಗೋಂಗಿಲ್ಲ, ಮೆಂಬರ್ಶಿಪ್ ಇಲ್ಲ. ಅದಕ್ಕೆ ಮೆಂಬರ್ಶಿಪ್ ಇಲ್ಲದೆ ಇರೋದ್ರಿಂದ ಅದು ರಿಜಿಸ್ಟ್ರೇಷನ್ ಆಗೋದಿಲ್ಲ. ಮತ್ತೆ ಬಿಡಿಸಿ ಹೇಳ್ತಾಯಿದ್ದೀನಿ. ರಿಜಿಸ್ಟ್ರೇಷನ್ ಆಗಬೇಕು ಅಂತಂದರೆ ಸ್ವಯಂ ಸೇವಕ ಸಂಘರಿಗೆ ಮೆಂಬರ್ಶಿಪ್ ಕೊಡಬೇಕಾಗತ್ತೆ. ಮೆಂಬರ್ಶಿಪ್ ಇಲ್ಲ ಇಲ್ಲಿ. ಯಾವುದೇ ಆದ RSSನಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ, ಸ್ವಯಂ ಸೇವಕರಿಗೆ ಯಾರಿಗೆ ಮೆಂಬರ್ಶಿಪ್ಪು ಇಲ್ಲ. ಇಷ್ಟೇ ನಂಬರ್ನಪ್ಪ ನೀನು ಅಂತ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಯಾವುದೇ ಸ್ವಯಂ ಸೇವಕ ಸಂಘದವರು ಸಂಘದ ಗ್ಯಾದರ್ ಆಗ್ಬೋದು ಅಂದರೆ ಎಲ್ಲೋ ಒಂದು ಕಡೆ ಸೇರಿ ಏನೋ ಒಂದು ಕೆಲಸ ಮಾಡ್ಬೋದು. ಆದರೆ ಅವ್ರು ಯಾರೂ ದೇಣಿಗೆ ಮತ್ತು ದಕ್ಷಿಣೆ ಕೊಡೋವಂಥ ಪದ್ಧತಿ ಇಲ್ಲ RSSನವ್ರಿಗೆ. RSSನವರಿಂದ ದಕ್ಷಿಣೆ ಮತ್ತು ಇದು ದೇಣಿಗೆ ಕೊಡಲ್ಲ. ಹಂಗಂದಮೇಲೆ ಹೆಂಗೆ ಬರ್ತದೆ ಇದು? ಹೆಂಗೆ ಇದು ರಿಜಿಸ್ಟ್ರೇಷನ್ ಆಗುತ್ತೆ? ಇದನ್ನೀಗ ನೀವು ಯಾರು ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ಇದು ಮನಸ್ಸಿಂದ ಇದನ್ನೀಗ ತಿಳ್ಕೋಬೇಕು. ಹೇಳೋದನ್ನೀಗ ಕೇಳಿಸ್ಕೊಂಡ್ರೆ, ಕೇಳಿಸ್ಕೊಳ್ಳೋದಕ್ಕೆ ಅವಧಾನ ಇದ್ದರೆ ಇದು ಸಾಧ್ಯ ಆಗುತ್ತೆ. ಇದು ಎಲ್ಲಿವರೆಗೆ ಇದು ಅವಧಾನ ಇರಲ್ವೋ ಕೇಳಿಸ್ಕೊಳ್ಳೋದು, ಅಲ್ಲಿವರೆಗೂ ಇದು ಸರಿಯಾದ ಕ್ರಮಕ್ಕೆ ಬರೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, DK ಶಿವಕುಮಾರ್ ಅವರಾದ್ರೂ ನಾನು ಮುಖ್ಯಮಂತ್ರಿ ಆಗಿದ್ದೀನಪ್ಪ, ನಾನು ಮಾತಾಡ್ಕೊತೀನಿ, ನೀನು ಒಂಚೂರು ಕಾಲಾವಕಾಶ ಕೊಡುವಂತ ಕೇಳ್ಬೋದಾಗಿತ್ತು. ಅವರು ಕೇಳಲ್ಲ. ಕಾರಣ ಏನು ಅಂತಂದರೆ, ಇವ್ರಿಗೆ ಒಟ್ಟಿನಲ್ಲಿ RSSನ ಮತ್ತು BJPನಿಗೆ ವಿರೋಧ ಮಾಡೋದೇ ಬೇಕಾಗಿರೋದ್ರಿಂದ ಇವ್ರುಗಳು ಅದನ್ನೀಗ ಹೈಲೈಟಾಗೆ ಇಟ್ಕೊಂಡಿರ್ತಾರೆ. ಹೈಲೈಟು ಅಂತಂದರೆ ಏನೋ ಒಂಥರ ಇವ್ರಿಗೂ ಒಂಥರ ಮಜಾ. ನಾವಾದ್ರು ಕೇಳೋಕ್ಕಾಗಲ್ಲ, ಅವನಾದ್ರು ಕೇಳ್ತಾವನಲ್ಲ ಅಂತ. ಅದೇ ರೀತಿ MB ಪಾಟೀಲ್ ಅವರು ಒಂದು ಉತ್ತರ ಕೊಡ್ತಾಯಿದ್ರು. ಹೌದು, ಅವ್ರು ಕೇಳೋದ್ರಲ್ಲೇನು ತಪ್ಪಿಲ್ಲ ಅಂತ. ಅಲ್ಲ, ನೀವೆಲ್ಲ ಯಾಕೆ ಹಿಂದೂಗಳಾಗಿದ್ದೀರಾ ಅಂತ ಗೊತ್ತಾಗಲಿಲ್ಲ MB ಪಾಟೀಲ್ ಅವರೇ. ಹಿಂದೂಗಳಾಗಿರೋರು ಕಾನೂನಿಗೆ ಓದಿ, ಕಾನೂನಲ್ಲಿ ಇಲ್ಲದೇ ಇರೋದನ್ನು ಕೊಡಿ ಅಂತ ಕೇಳ್ತಾ ಇಲ್ಲ. ಕಾನೂನಲ್ಲಿ ಇರ್ತಕ್ಕಂಥದ್ದು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಎಲ್ಲೂ ಕೂಡ ದಾಖಲೆ ಇಲ್ಲ. ಮತ್ತು ದಾಖಲೆ ಆಗಿರ್ತಕ್ಕಂಥ ಎಲ್ಲ ರಿಜಿಸ್ಟ್ರೇಷನಲ್ಲೂ ಮತ್ತು ಸ್ವಯಂ ಸೇವಕ ಸಂಘರಿಗೆ ಮೆಂಬರ್ಶಿಪ್ ಕೊಟ್ಟಿದ್ದರೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಎಲ್ಲಿ ನಿಮ್ಮ ಲೆಕ್ಕ ಕೊಡ್ರಿ, ಎಲ್ಲ ಕೇಳ್ಬೋದು. ನೀವು ಎಲ್ಲೂ ಮೆಂಬರ್ಶಿಪ್ ಇಲ್ಲದೇ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡ್ಕೊಳೋಗಿಲ್ಲ. ಟೀ ಅಂಗಡಿಗೆಲ್ಲ ರಿಜಿಸ್ಟ್ರೇಷನ್, ಟೀ ಅಂಗಡಿ ಅದು ಬಿಸ್ನೆಸ್, ಅದು ಬಿಸ್ನೆಸ್ಗೆ ರಿಜಿಸ್ಟ್ರೇಷನ್ ಹಾಕ್ಕೋತಾರೆ. ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ಮತ್ತು ಯಾವ ಟ್ಯಾಕ್ಸ್ ಇದ್ರೂ ನಾವು ಕಟ್ಟಲೇಬೇಕಾಗಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಅದನ್ನು ರಿಜಿಸ್ಟ್ರೇಷನ್ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಆಗುವಂಥ ಕೆಲಸ ಅಲ್ಲ ಇದು. ಕೋರ್ಟ್ಗೆ ಹೋದರೆ ಕೋರ್ಟಲ್ಲೂ ಕೂಡ ಅದಕ್ಕೆ ತಕ್ಕಂತೆ ಅದನ್ನು ಚರ್ಚೆನಲ್ಲಿ ಮತ್ತು ಇದರಲ್ಲಿ ಭಾಗಿತ್ವದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಇದು ನಿಲ್ಲೋದಿಲ್ಲ ಕೋರ್ಟಲ್ಲಿ. ಕೋರ್ಟ್ ಏನು ಹೇಳುತ್ತೆ, ಒಬ್ಬ ಸಂಘ ರಿಜಿಸ್ಟ್ರೇಷನ್ ಹಾಕೋಬೇಕು ಅಂದರೆ ಸಂಘದಲ್ಲಿ ಇದೇನು ಖಜಾನ್ಸಿ, ಆಳು ಮೂಳು ಕಸ ಕಡ್ಡಿ ಎಲ್ಲ ಇರ್ತಾರೆ. ಈ RSSಲ್ಲಿ ಖಜಾನ್ಸಿನೂ ಇಲ್ಲ, ಯಾವ ಕಾರ್ಯದರ್ಶಿನೂ ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಮೆಂಬರ್ಗಳೇ. ಎಲ್ಲರೂ ಮೆಂಬರ್ ಅಲ್ಲ, ಮೆಂಬರು ಅಂತಂದ್ರೂ ತಪ್ಪಾಗುತ್ತೆ. ಎಲ್ಲರೂ ಸ್ವಯಂ ಸೇವಕರೇ ಹೊರತು ಯಾರು ಮೆಂಬರ್ಶಿಪ್ ಇಲ್ಲ. ಅದರಿಂದ ಇದನ್ನೀಗ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಇಲ್ಲ. ಇಷ್ಟು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ನೀವು ಒಂಚೂರು ದೊಡ್ಡ ಜನರುಗಳ ಜೊತೆ
ನೀವು ನಿಮ್ಮ ಸಮಾನರ ಮನಸ್ಕರಿಗಿಂತ ಸ್ವಲ್ಪ ಯಾರು ಒಂದು ಸ್ವಲ್ಪ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರು ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಆವಾಗ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ. ದೇಶದಲ್ಲಿ 36 ಪಾರ್ಟಿಗಳವೆ, 350 ಪಾರ್ಟಿ ಇವೆ, ಹೆಚ್ಚು ಕಡಿಮೆ ತಿಳ್ಕೊಳ್ಳಿ. 350 ಪಾರ್ಟಿಯವರು ಕೇಳದೇ ಇದ್ದಂಥದ್ದು ನೀವು ಕಾಂಗ್ರೆಸ್ನವ್ರಿಗೆ ಯಾಕೆ ಇದು? ನೀವೆಲ್ಲ RSSನ ಬೈದ್ಬಿಟ್ಟು ಈಗ ಮಂತ್ರಿ ಪದವಿ ಹೆಂಗೆ ಗೀಟಿಸ್ಕೊಂಡ್ರಿ ಹಂಗೆ ಗೀಟಿಸ್ಕೊಳಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀರ ಹಂಗಂತ ನನ್ನ ಅನಿಸಿಕೆ. ನಿಮ್ಮ ರಾಹುಲ್ ಗಾಂಧಿ RSSನ ಬೈದರೆ ಇಲ್ಲ BJPನ ಬೈದರೆ ನಿಮಗೆ ಒಳ್ಳೆಯ ಸ್ಥಾನಮಾನ ಎಲ್ಲ ಕೊಡ್ತಾನೆ. ಒಟ್ಟಿನಲ್ಲೇನು, ನೀವು ಯಾವಾಗೂ ವಿರೋಧ ಮಾಡ್ತಾ ಇರಬೇಕು. ವಿರೋಧ ಮಾಡ್ತಾಯಿದ್ರೆ ನೀವು ನಿಮ್ಮಂಥ ಒಳ್ಳೆಯ ಮನುಷ್ಯ ಯಾರೂ ಇಲ್ಲ ಅವ್ರಿಗೆ. ಹಂಗಾಗಿ ಇದು ಸರಿಯಾದ ಕ್ರಮವಲ್ಲ. ನಿಮಗೆ ಮಂತ್ರಿ ಪದವಿ ಈಸ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಈ ಥರ ಮಾತಾಡೋದು ಸರಿಯಾದ ಕ್ರಮ ಅಲ್ಲ ಹಂಗಂತ ಹೇಳ್ತೀನಿ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಇಲ್ಲಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.